2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ 5 ಗ್ಯಾರಂಟಿಗಳನ್ನು ಜಾರಿಗೆ ತಂದಿತ್ತು. ಆ 5 ಗ್ಯಾರಂಟಿಗಳಲ್ಲಿ ಪ್ರಮುಖ ಗ್ಯಾರಂಟಿಗಳು ಒಂದು ಗೃಹಜ್ಯೋತಿ, ಮತ್ತೊಂದು ಗೃಹಲಕ್ಷ್ಮಿ. ಈ ಎರಡು ಪ್ರಮುಖ ಗ್ಯಾರಂಟಿಗಳು ಈಗ ಜನರಿಗೆ ಸರಿಯಾಗಿ ತಲುಪ್ತಾ ಇದೆಯಾ? ನೂತನವಾಗಿ ರಚನೆಯಾಗಿರುವಂಥ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಈಗ ರಚನೆಯಾಗಿದೆ. ಈ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಮುಖ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಈ ಎರಡು ಗ್ಯಾರಂಟಿಗಳನ್ನು ಈಗ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾದರೆ ಈ ಗ್ಯಾರಂಟಿಗಳನ್ನು ಪರಿಷ್ಕರಣೆ ಮಾಡುವಂಥ ಸಂದರ್ಭದಲ್ಲಿ ಯಾರಿಗೆಲ್ಲ ಇದು ಎಫೆಕ್ಟ್ ಆಗುತ್ತೆ? ಯಾರಿಗೆಲ್ಲ ಈ ಫಲಾನುಭವಿಗಳಿಗೆ ಸರಿಯಾಗಿ ಹಣ ತಲುಪುತ್ತಾ ಅಥವಾ ನಿಜವಾದ ಫಲಾನುಭವಿಗಳಿಗೆ ಏನಾದರೂ ಸಮಸ್ಯೆ ಆಗುತ್ತಾ ಅನ್ನೋ ಭಯ ಈಗ ಕಾಡ್ತಾ ಇದೆ. ನೋಡಿ, ಇದಕ್ಕೆ ಮೂಲ ಕಾರಣ ಒಂದು, ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಗಳಲ್ಲಿ ಅಕ್ರಮಗಳು ಕಂಡು ಬಂದಿದೆ. ಸರ್ಕಾರ ಹೇಳ್ತಾ ಇರೋ ಪ್ರಕಾರ ಅಕ್ರಮಗಳು ನಡೀತಾ ಇದೆ. ಸತ್ತ ಫಲಾನುಭವಿಗಳ ಹೆಸರಲ್ಲಿ ಹಣ ಡ್ರಾ ಮಾಡ್ತಾ ಇದ್ರು. ಒಂದೇ ಖಾತೆಗೆ ಬೇರೆ ಬೇರೆ ಮೊಬೈಲ್ ನಂಬರ್ ಲಿಂಕ್ ಆಗಿತ್ತು. ಗೃಹಜ್ಯೋತಿಯಲ್ಲಿ ಉಚಿತ ವಿದ್ಯುತ್ ತಗೊಂಡು ಅದನ್ನು ಅಂಗಡಿ ವಾಣಿಜ್ಯ ಉದ್ದೇಶಕ್ಕೆ ಬಳಕೆ ಮಾಡ್ತಾ ಇದ್ರು. ಈ ರೀತಿಯಾಗಿ ಅನೇಕ ಎಕ್ಸಾಂಪಲನ್ನು ಕೊಟ್ಟು ಸರ್ಕಾರ ಈ ಪರಿಷ್ಕರಣೆಗೆ ಮುಂದಾಗಿರೋದು. ಒಂದು ಕಡೆ ಸರ್ಕಾರ ಸ್ಪಷ್ಟನೆಯನ್ನು ಕೊಡ್ತಾ ಇರೋದು, ಈ CM ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರೋ ಪ್ರಕಾರ ಇದು ಫಲಾನುಭವಿಗಳ ಸಂಖ್ಯೆ ಕಡಿತ ಮಾಡೋ ಉದ್ದೇಶ ಅಲ್ಲ, ಅರ್ಹರಿಗೆ ಮಾತ್ರ ಹಣ ತಲುಪಿಸೋಕೆ ಮಾಡ್ತಾ ಇರುವಂಥ ಪರಿಶೀಲನೆ ಅಷ್ಟೇ ಅಂತ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾರೆ. ಯಾರನ್ನ ಅನಗತ್ಯವಾಗಿ ನಾವು ಕೈ ಬಿಡಲ್ಲ, ನಿಜವಾದ ಫಲಾನುಭವಿಗಳಿಗೆ ಹಣ ಸರಿಯಾದ ಖಾತೆಗೆ ಹೋಗಲಿ ಅನ್ನೋದೇ ನಮ್ಮ ಮೂಲ ಉದ್ದೇಶ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದು. ಯಾವೆಲ್ಲ ಯೋಜನೆಗಳು? ಈ ಪಂಚ ಗ್ಯಾರಂಟಿಗಳಲ್ಲಿ ಪ್ರಮುಖ 2 ಯೋಜನೆಗಳು, ಒಂದು ಗೃಹಲಕ್ಷ್ಮಿ, ಮತ್ತೊಂದು ಗೃಹಜ್ಯೋತಿ. ಗೃಹಲಕ್ಷ್ಮಿಯಲ್ಲಿ ಈ BPL ಕುಟುಂಬದ ಮಹಿಳಾ ಮುಖ್ಯಸ್ಥರಿಗೆ ತಿಂಗಳಿಗೆ 2,000 ಕೊಡ್ತಾ ಇದ್ರು. ಇನ್ನು ಗೃಹಜ್ಯೋತಿಯಲ್ಲಿ ತಿಂಗಳಿಗೆ 200 ಯೂನಿಟ್ವರೆಗೂ ಉಚಿತ ವಿದ್ಯುತ್ತನ್ನು ಪೂರೈಕೆ ಮಾಡ್ತಾ ಇದ್ರು. ಇನ್ನು ಈ ಸರ್ಕಾರದ ಈ ನಿರ್ಧಾರದಿಂದ ಯಾರಿಗೆಲ್ಲ ಸಮಸ್ಯೆ ಆಗುತ್ತೆ ನೋಡಿ, ಸತ್ತ ಫಲಾನುಭವಿಗಳು ಮತ್ತು ಅವರ ಹೆಸರಲ್ಲಿ ಹಣವನ್ನು ಪಡಿತಾ ಇರೋರಿಗೆ ಸಮಸ್ಯೆ ಆಗುತ್ತೆ. ಹಣವನ್ನು ಡ್ರಾ ಮಾಡ್ತಾ ಇದ್ರು, ಈಗ ಅದನ್ನು ವೆರಿಫಿಕೇಷನ್ ಮಾಡಬೇಕು. ಅದನ್ನು ವೆರಿಫಿಕೇಷನ್ ಮಾಡಿದಂಥ ಸಂದರ್ಭದಲ್ಲಿ ಯಾರೆಲ್ಲ ಈ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿ ಹಣವನ್ನು ಪಡಿತಾ ಇದ್ರು ಅನ್ನೋದು ಗೊತ್ತಾಗುತ್ತೆ. ಒಂದೇ ಖಾತೆಗೆ ಬೇರೆ ಬೇರೆ ಮೊಬೈಲ್ ನಂಬರನ್ನು ಲಿಂಕ್ ಮಾಡಿರೋರು, ಅವರಿಗೆ ಸಮಸ್ಯೆ ಆಗುತ್ತೆ. ಅಕ್ರಮವಾಗಿ ಬಹುಬಾರಿ ಹಣವನ್ನು ಪಡೆಯೋಕೆ ಈ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ. ಇನ್ನು ಗೃಹಜ್ಯೋತಿಯನ್ನು ವಾಣಿಜ್ಯಕ್ಕೆ ಬಳಸ್ತಾ ಇರೋರು, ಮನೆಗೆ ಉಚಿತ ವಿದ್ಯುತ್ ತಗೊಂಡು ಕೆಳಮಹಡಿಯಲ್ಲಿ ಅಂಗಡಿ ನಡೆಸ್ತಾ ಇರೋರು, ಒಬ್ಬ ವ್ಯಕ್ತಿ 6 ಮೀಟರ್ ಹೆಸರಲ್ಲಿ ಇಟ್ಕೊಂಡಿದ್ದ ಉದಾಹರಣೆ ಕೂಡ ಸಿಕ್ಕಿದೆ. ಇನ್ನು ಅರ್ಹತೆ ಇಲ್ಲದಿದ್ದರೂ ಕೂಡ ಅರ್ಜಿ ಹಾಕಿರೋರು, BPL ಅಲ್ಲದಿದ್ದರೂ ಕೂಡ ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿರೋರು, ನಕಲಿ ದಾಖಲೆಯನ್ನು ಕೊಟ್ಟಿರೋರು, ಅವ್ರಿಗೂ ಕೂಡ ಸಮಸ್ಯೆ ಆಗುತ್ತೆ. ಒಟ್ಟಾರೆಯಾಗಿ ಸರ್ಕಾರ ಹೇಳ್ತಾ ಇರೋದು, ಈ ಅರ್ಹ ಫಲಾನುಭವಿಗಳಿಗೆ ಯಾವುದೇ ಕಡಿತ ಮಾಡೋದಿಲ್ಲ. ಬಾಡಿಗೆದಾರರಿದ್ದರೆ ಅಫಿಡವಿಟ್ ಕೊಟ್ಟರೆ ಗೃಹಜ್ಯೋತಿ ಮುಂದುವರಿಯುತ್ತೆ. ಉದ್ದೇಶ ಅಂದರೆ ನಿಜವಾದ ಬಡವರಿಗೆ ಮಾತ್ರ ಹಣ ತಲುಪಿಸುವುದು ಅಂತ ಸರ್ಕಾರ ಈ ರೀತಿಯಾದಂಥ 2 ಗ್ಯಾರಂಟಿ ಯೋಜನೆಗಳಿಗೆ ಪರಿಷ್ಕರಣೆಯನ್ನು ಮಾಡ್ತಾ ಇರೋದು.